ಸೂರಿ ಕಿಲ್ಲರ್ಸ ತಂಡದ ನಾಯಕರಂಥ ಸೂರಿ ದಯವಿಟ್ಟು ವೇದಿಕೆ ಮುಗಿಬೇಕು ಬೇಗ. ದಯವಿಟ್ಟು ನಂಜ ಸರ್ ದಯವಿಟ್ಟು ನಿಮ್ಮ ಟೀಮ್ನ ಕರ್ಕೊಂಡು ಮುಂದೆ ಬರಬೇಕು ಸ್ಟೇಜ್ ಮುಂಭಾಗ. ಪುನೀತ್ ಸಿದ್ದೇವನಹಳ್ಳಿ ಸರ್, ಪುನೀತ್ ಬೇಗ ಬನ್ನಿ ದಯವಿಟ್ಟು ಪ್ಲೀಸ್. ವರ್ಷದಿಂದ ಮಂಡ್ಯ ಸ್ಟೇಡಿಯಂನಲ್ಲಿ ರಾಜ್ಯ ಮಟ್ಟದ ಕ್ರಿಕೆಟ್ ನಡೆಯುತ್ತೆ. ತಮ್ಮೆಲ್ಲರ ಸಹಕಾರ ಪ್ರೋತ್ಸಾಹ ಯಾವಾಗಲೂ ಹೀಗೆ ಇರಲಿ. ಧನ್ಯವಾದಗಳು. ಥ್ಯಾಂಕ್ ಯು. ಒಂದು ಕ್ರೀಡೆ ಇಲ್ಲದ ಜೀವನ ಕೀಟ ತಿಂದ ಉಳಿವಿನಂತೆ ಅಂತ ಹೇಳಿ ಶ್ರೀಯುತ ಯೋಗಾನಂದ ಅವರು ಈ ಮಂಡ್ಯ ತಾಲೂಕಿನಲ್ಲಿ ಯಾವುದೇ ಒಂದು ಕ್ರೀಡಾಕೂಟ ನಡೀಲಿ ತಮ್ಮದೇ ಅಂತ ಒಂದು ಪ್ರೋತ್ಸಾಹವನ್ನು ನೀಡ್ತಾ ಬಂದಿದ್ದಾರೆ. ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ ತುಂಬುವುದೇ ಧನ್ಯವಾದಗಳು. ಇನ್ನೋರ್ವ ಅತಿಥಿಯಾಗಿ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿಕ್ಕೆ ಸಹಕಾರ ನೀಡಿದಂತಹ ಶ್ರೀಯುತ BR ರಾಮಚಂದ್ರ ಅವರು, JDSನ ಯುವ ಮುಖಂಡರು, ಇವರು ಸಹ ಈ ಒಂದು ಕ್ರೀಡಾಕೂಟವನ್ನು ಕುರಿತು ತಮ್ಮದೇ ಅಂತ ಅನಿಸಿಕೆ ಕೇಳಬೇಕು ಅಂತೇಳಿ ಕೇಳ್ಕೊತಾ ಇದ್ದೀವಿ. ಎಲ್ಲರಿಗೂ ಶುಭರಾತ್ರಿಯ ಶುಭಾಶಯಗಳು. ಈ ದಿನ ಮಂಡ್ಯ ಜಿಲ್ಲೆಯ ಏನು ಕರ್ಮಯೋಗಿ ಹಾಗೂ ಯೋಧ ಬ್ರಿಗೇಡ್ ವತಿಯಿಂದ ಇವತ್ತು 3 ದಿವಸಗಳ ಕಾಲ ಹೊನಲು ಬೆಳಕಿನ ಕ್ರಿಕೆಟ್ ಪಂದ್ಯಾವಳಿಯನ್ನು ಏರ್ಪಡಿಸಿದ್ದು ನಿಜವಾಗಲೂ 3 ದಿವಸಗಳಿಂದ ಕಾಲದಿಂದ ಸುಧಾ ನೀವೆಲ್ಲರೂ ಗೆಲುವನ್ನು ಸಾಧಿಸಬೇಕು ಅಂತೇಳಿ ಗುರಿ ಇಟ್ಟು ಇವತ್ತು ಈ ಮಟ್ಟಕ್ಕೆ ಕ್ರಿಕೆಟ್ ಮಂಡ್ಯದಲ್ಲಿ ನಡೆಸ್ಕೊಟ್ಟಿದ್ದೀರಿ. ಹಾಗೆ ಈ ಕರ್ಮಯೋಗಿ ಹಾಗೂ ಯೋಧ ಬ್ರಿಗೇಡ್ನವರಿಗೆ ನಾನು ಧನ್ಯವಾದಗಳು ಹೇಳಲಿಕ್ಕೆ ಬಯಸ್ತೀನಿ. ಹಾಗೆ ಈ ವೇದಿಕೆಯಲ್ಲಿ ಆಗಮಿಸಿರುವ ನಮ್ಮ ಪಂಚೇಗೌಡನದೊಡ್ಡಿ ಗ್ರಾಮದ ಆತ್ಮೀಯರು ಹಾಗೂ ನಮ್ಮ ಸ್ನೇಹಿತರಾದಂಥ ಯೋಗಣ್ಣವರೇ ಹಾಗೂ ವೇದಿಕೆ ಇರುವಂಥ ನಮ್ಮ ಹರ್ಷಣ್ಣವರೇ ಹಾಗೂ ನಮ್ಮ ಕಿರಣ್ ಅವರೇ ಹಾಗೂ ನಮ್ಮ ಸಂತು ಅವರೇ, ಸಂದೀಪ್ ಅವರೇ ಹಾಗೂ ನಮ್ಮ ವಿವೇಕ್ ಅವರೇ, ಜಗದೀಶ್ ಸರ್ ಅವರೇ ಹಾಗೂ ಯಾರೂ ಹೆಸರು ಹೇಳಿಲ್ಲ ಬೇಜಾರು ಮಾಡ್ಕೊಬೇಡಿ. ಈ ವೇದಿಕೆ ಇರುವಂಥ ಎಲ್ಲ ಗಣ್ಯರೇ, ಮುಂಭಾಗ ಇರುವಂಥ ನಮ್ಮ ಎಲ್ಲ ಯುವಕ ಮಿತ್ರರೇ, ನಿಜವಾಗ್ಲೂ ಒಳ್ಳೆ ಒಂದು ಕಾರ್ಯಕ್ರಮ. ನಿಮ್ಮೆಲ್ಲರಿಗೂ ಗೆಲುವು ಸೋಲು ಇದ್ದೇ ಇರ್ತದೆ. ಬಟ್ ಈ ಒಂದು ಆಟದಲ್ಲಿ ಸ್ಪರ್ಧೆ ಮಾಡೋದೇ ಮುಖ್ಯ. ಆದರೂ ಸುಧಾ ತುಂಬ ಏನು ಪಂದ್ಯಾವಳಿ ನಿಜವಾಗ್ಲೂ ಲಾಸ್ಟ್ಗೆ ಒಂದು ಒಳ್ಳೆಯ ರೀತಿಯಲ್ಲಿ ಮೂಡಿ ಬಂತು. ಹಾಗಾಗಿ ಈ ಕಾರ್ಯಕ್ರಮ ಯಶಸ್ವಿಯಾಗಿ ನಡೆದಿದೆ ನಿಮ್ಮೆಲ್ಲರ ಸಹಕಾರದಿಂದ. ಹಾಗೆ ನಮ್ಮ ಸುಜೇಂದ್ರ ಮತ್ತು ನಮ್ಮ ಕೋಡಳ್ಳಿ ಮಧು ಅವರಿಂದ ಎಲ್ಲರೂ ಸೇರಿ ನಮ್ಮ ಯೋಗಣ್ಣವರ ಒಂದು ಸಹಕಾರದಿಂದ ಇವತ್ತು ಕಾರ್ಯಕ್ರಮ ಮಾಡಿದ್ದೆ. ಮುಂದೆ ಇಂಥ ಕಾರ್ಯಕ್ರಮಗಳಿಗೆ ನಾವು ಸುಧಾ ನಿಮ್ಮ ಜೊತೆ ಸೇರಿ ಸಹಕರಿಸ್ತೀವಿ. ನೀವೆಲ್ಲರ ಸಹಕಾರ, ವಿಶ್ವಾಸ, ಪ್ರೀತಿ ಹಿಂಗೇ ಇರಲಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೊಮ್ಮೆ ನಿಮ್ಮೆಲ್ಲರ ಸಹಕಾರ, ಪ್ರೀತಿ ನಮ್ಮ ಮೇಲೆ ಇರಲಿ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಹೇಳ್ತೀನಿ. ಜೈ ಹಿಂದ್, ಜೈ ಸಾಗರ್. ಥ್ಯಾಂಕ್ ಯು. ಇಂಥ ಹಲವಾರು ಒಂದು ಕ್ರೀಡಾಕೂಟ ನಡಿಬೇಕಾದ್ರೆ ಇಂಥ ಹಲವಾರು ಮಹಾನ್ ನಾಯಕರು ಪ್ರೋತ್ಸಾಹ ನಮಗಿರಲಿ ಅಂತೇಳಿ ಬಯಸ್ತಾ ಒಂದು ತಮ್ಮದೇ ಒಂದು ಅನಿಸಿಕೆ ನೀಡಿದಂತಹ ಶ್ರೀಯುತ BR ರಾಮಚಂದ್ರ ಅವರು, JDSನ ಯುವ ಮುಖಂಡರು ಮಂಡ್ಯ, ಇವರಿಗೆ
ತುಂಬ ಹೃದಯದ ಆತ್ಮೀಯ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಈಗ ಮೊದಲಿಗೆ ಬಹುಮಾನ ವಿತರಣಾ ಕಾರ್ಯಕ್ರಮ. ಈ ಒಂದು ಕ್ರೀಡಾಕೂಟದಲ್ಲಿ 3 ದಿನಗಳ ಕಾಲ ಯಶಸ್ವಿಯಾಗಿ ಭಾಳ ಈ ಒಂದು ಕ್ರೀಡಾಕೂಟ ಯಶಸ್ವಿಯಾಗಲಿಕ್ಕೆ ಅಂಪೈರ್ ಆಗಿ ಕಾರ್ಯನಿರ್ವಹಿಸಿದಂತಹ ನಿರ್ಣಾಯಕರು ದಯವಿಟ್ಟು ವೇದಿಕೆ ಮೇಲೆ ಬರಬೇಕು. ಅಂಪೈರ್ಸ್ಗಳು ಇವ್ರಿಗೆ ಕಳಿಸ್ಬಿಡೋಣ, ಅಂಪೈರ್ಗೆ ಇಲ್ಲ ಮಾಡ್ಬಿಡ್ಬೇಕಾರೆ ಮಾಡೋಣ, ನಾವು ಕಳಿಸ್ಬಿಟ್ಟು ಇವ್ರನ್ನೆಲ್ಲ ಕಳಿಸ್ಬಿಟ್ಟು ಇವ್ರಿಗೆ ಇದು ಮಾಡೋಣ. ಫಸ್ಟು ಸನ್ಮಾನ ಸನ್ಮಾನ ಸಮಾರಂಭದ ವೇದಿಕೆಯನ್ನು ಅಲಂಕರಿಸಿಕೊಟ್ಟಂತ ಅತಿಥಿಗಳನ್ನ ಗುರುತಿಸಿ ಗೌರವಿಸುವಂತಹ ಒಂದು ಅವಿಸ್ಮರಣೀಯ ಸಮಯ ಕೂಡ ಇದು. ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ನಮ್ಮ ಕರ್ಮಯೋಗಿ ಹಾಗೂ ಯೋಧಾ ಬ್ರಿಗೇಡ್ ಮಂಡ್ಯ ಆಶಯ ನಡೆದಂತ ಹಗಲು ರಾತ್ರಿಯ ಪಂದ್ಯಾಕೂಟದ ಸಮಾರೋಪ ಸಮಾರಂಭದ ವೇದಿಕೆಯಲ್ಲಿ ತಮ್ಮನ್ನು ಗುರುತಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಈ ಕ್ರೀಡಾಕೂಟಕ್ಕಾಗಿ ಬಹಳಷ್ಟು ಉತ್ತಮವಾದ ಒಂದು ಪ್ರೋತ್ಸಾಹವನ್ನು ಕೂಡ ಬೆನ್ನೆಲುಬನ್ನು ಕೂಡ ಕೊಟ್ಟಿರ್ತಕ್ಕಂಥ ಅತಿಥಿಗಳನ್ನ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮನ ನಡೆಸಬೇಕೆನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಯೋಗಾನಂದ್ ಸರ್ ಅವರು, BR ರಾಮಚಂದ್ರ ಸರ್ ಅವರು, ಜೊತೆಗೆ ಕಿರಣ್ ರಾಮ್ ಲಿಂಗೇಗೌಡರು, ಹರ್ಷ ಸರ್ ಅವರು, ಜೊತೆಗೆ ಚೇತನ್ ಸರ್ ಅವರು, ಇವರೆಲ್ಲರನ್ನ ಕೂಡ ಬಹಳಷ್ಟು ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಗುರುತಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ, ಸನ್ಮಾನಿಸ್ತಾ ಇದ್ದೇವೆ ಕೂಡ. ಮೆಜೆಸ್ಟಿಕ್ ತಂಡದ ಸೀನಿಯರ್ ಆಟಗಾರರು ಆಗಿರುವಂತಹ ಅಪ್ಪಿ ಮತ್ತು ಶ್ರೀಧರ್ ಸರ್ ಅವರು ಕೂಡ ನಮ್ಮ ಮುಖ್ಯ ವೇದಿಕೆಯಲ್ಲಿ ಇದ್ದಾರೆ. ಅವರಿಗೆ ಕೂಡ ಆತ್ಮೀಯ ಕೃತಜ್ಞತೆಯನ್ನು ಕೂಡ ಈ ಪಂದ್ಯಾಕೂಟದ ಪರವಾಗಿ ನಾವು ಬಯಸಿಕೊಳ್ತಾ ಇದ್ದೇವೆ. ಅಭಿಮಾನ ಪೂರ್ವಕವಾಗಿ ತಮ್ಮನ್ನ ಗುರುತಿಸ್ತಾ ಇದ್ದೇವೆ ಸರ್. ಇನ್ನಷ್ಟು ಪ್ರೋತ್ಸಾಹ ಸಹಕಾರ, ಜೋರಾದ ಚಪ್ಪಾಳೆ ಬರಲಿ, ಪ್ರೋತ್ಸಾಹ ಸಹಕಾರ ಮುಂದೆ ಕೂಡ ಇರಲಿ ಎನ್ನುವಂಥ ಆಶಾದಾಯಕ ಮಾತನ್ನು ಹೇಳಿಕೊಂಡು ತಮ್ಮನ್ನ ಗುರುತಿಸ್ತಾ ಇದ್ದೇವೆ, ಗೌರವಿಸ್ತಾ ಇದ್ದೇವೆ. ಸನ್ಮಾನವನ್ನು ಕೂಡ ಇದೇ ವೇದಿಕೆಯಲ್ಲಿ ಮಾಡಿಕೊಡ್ತಾ ಇದ್ದೇವೆ.
ಈ ಪಂದ್ಯಕೂಟದ ಪ್ರಮುಖ ಪ್ರೋತ್ಸಾಹಕರಾಗಿರುವಂತ ಯೋಗಾನಂದ ಸರ್ ಅವರನ್ನ ಬಹಳಷ್ಟು ಅಭಿಮಾನದಿಂದ ಗುರುತಿಸಿ ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ನಮ್ಮ ಮುಖ್ಯ ವೇದಿಕೆಯಲ್ಲಿ ಮಾಡ್ತಾ ಇದ್ದಾವೆ. BR ರಾಮಚಂದ್ರ ಸರ್ ಅವರು JDS ಮುಖಂಡರು ಮಂಡ್ಯ ನಮ್ಮ ಕಾರ್ಯಕ್ರಮದ ಪ್ರೋತ್ಸಾಹಕರು ಅವರನ್ನ ಈ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸುವಂತ ಒಂದು ಕಾರ್ಯಕ್ರಮವನ್ನು ಕೂಡ ಮಾಡ್ತಾ ಇದ್ದಾವೆ. ನಮ್ಮೆಲ್ಲ ಆಯೋಜಕರು ಅತಿಥಿಗಳು ಸೇರಿಕೊಂಡು ಈ ಒಂದು ಸನ್ಮಾನವನ್ನು ಕೂಡ ನಡೆಸಿಕೊಡ್ಬೇಕು ಅನ್ನೋಂಥ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ಈ ಕ್ರೀಡಾಕೂಟದ ಪ್ರೋತ್ಸಾಹಕರಲ್ಲಿ ಒಬ್ಬರಾಗಿರುವಂತಹ ಸದಾ ಕ್ರೀಡೆಯನ್ನು ಪ್ರೋತ್ಸಾಹಿಸುವಂತಹ ಯೋಗಾನಂದ ಸರ್ ಅವರು ಅವರನ್ನ ಬಹಳಷ್ಟು ಅಭಿಮಾನದಿಂದ ಈ ಒಂದು ಕಾರ್ಯಕ್ರಮದ ವೇದಿಕೆಯಲ್ಲಿ ಗುರುತಿಸಿ ಗೌರವಿಸುವಂತಹ ಒಂದು ಕಾರ್ಯಕ್ರಮನ ಕೂಡ ಮಾಡ್ತಾ ಇದ್ದಾವೆ. ನಮ್ಮ ಗೌರವನ ಕೂಡ ಇದೇ ವೇದಿಕೆಯಲ್ಲಿ ಕೊಡ್ತಾ ಇದ್ದೀವಿ ಕೂಡ. ಈ ಟೂರ್ನಮೆಂಟ್ಗೋಸ್ಕರ ಬಹಳಷ್ಟು ಉತ್ತಮವಾದ ಒಂದು ಪ್ರೋತ್ಸಾಹವನ್ನು ಕೊಟ್ಟರು. ಬೆನ್ನೆಲುಬಾಗಿ ನಮ್ಮ ಆಯೋಜಕರಿಗೆ ಬೆನ್ನೆಲುಬಾಗಿ ಸತತ ಒಂದು ಪ್ರೋತ್ಸಾಹದಲ್ಲಿ ಸಹಕಾರವನ್ನು ಕೊಟ್ಟಿರ್ತಕ್ಕಂಥವರು ಗೌರವವನ್ನು ಕೂಡ ಇದೇ ವೇದಿಕೆಯಲ್ಲಿ ನಮ್ಮ ಅತಿಥಿಗಳ ಮುಖ್ಯವಾಗಿ ಕೂಡ ಮಾಡ್ತಾ ಇದ್ದೀವಿ ಕೂಡ. ತಮ್ಮನ್ನ ಕೂಡ ಗುರುತಿಸಿ ಗೌರವಿಸ್ತಾ ಇದ್ದೇವೆ. ಕಾರ್ಯಕ್ರಮದ ವೇದಿಕೆಯಲ್ಲಿ ತಮ್ಮನ್ನ ಗುರುತಿಸಿ ಗೌರವಿಸುವಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ನಮ್ಮ ಅಭಿಮಾನವನ್ನು ಕೂಡ ಕರ್ಮಯೋಗಿ ಮತ್ತು ಯೋಧಾ ಬ್ರಿಗೇಡ್ ಮಂಡ್ಯ ಇವರ ಆಶಯ ನಡೆದಂತಹ ಪಂದ್ಯಾಟದಲ್ಲಿ ನಮ್ಮನ್ನ ಗುರುತಿಸಿ ಗೌರವಿಸುವಂತಹ ಕಾರ್ಯಕ್ರಮ ಮಾಡ್ತಾ ಇದ್ದೇವೆ. ಇದೇ ರೀತಿಯ ಪ್ರೋತ್ಸಾಹ ಮುಂದೆ ಕೂಡ ಇರಲಿ ಅನ್ನುವಂಥ ಆಶಾದಾಯಕ ಮಾತನ್ನ ಹೇಳಿಕೊಂಡು ನಮ್ಮ ಗೌರವವನ್ನು ಕೊಡ್ತಾ ಇದ್ದೀವಿ. ಆ ಮೆಜೆಸ್ಟಿಕ್ ತಂಡದ ಎಲ್ಲ ನಮ್ಮ ಸದಸ್ಯರು ಈ ಒಂದು ಗೌರವವನ್ನು ಕೊಡ್ತಾ ಇದ್ದಾರೆ. ಇವರಿಗೆ ನಮ್ಮ ಕೃತಜ್ಞತೆಯನ್ನು ಕೂಡ ಈ ಒಂದು ವೇದಿಕೆಯಲ್ಲಿ ಸಮರ್ಪಿಸ್ತಾ ಇದ್ದೀವಿ. ಇದ್ದಾವೆ ಫ್ರೆಂಡ್ಸ್ ಮಂಡ್ಯ ನಾಯಕರು
ಆ ಪ್ರದರ್ಶನ ಪಂದ್ಯಾಟದ ಎಕ್ಸಿಬಿಷನ್ ಪಂದ್ಯಾಟದ ಪ್ರಶಸ್ತಿಯನ್ನು ಈ ಹಂತದಲ್ಲಿ ಕೊಡ್ತಾ ಇದ್ದಾವೆ. ಬೆಸ್ಟ್ ಆಫ್ ಮಂಡ್ಯ ಮತ್ತು ರಸ್ಟ್ ಆಫ್ ಮಂಡ್ಯ ಪಂದ್ಯಾಟದ ಪ್ರದರ್ಶನ ಪಂದ್ಯಾಟದ ವಿನರ್ಸ್ಗಳ ತಂಡ ರಸ್ಟ್ ಆಫ್ ಮಂಡ್ಯ. ಆ ತಂಡದ ನಾಯಕರು ಆಟಗಾರರಿದ್ರೆ ಅದನ್ನು ಕಲೆಕ್ಟ್ ಮಾಡಿಕೊಳ್ಬೇಕು. ಮೊದಲ ಒಂದು ಪ್ರಶಸ್ತಿ, ಆ ಪ್ರಶಸ್ತಿಯನ್ನು ಕೂಡ ವೇದಿಕೆಯಲ್ಲಿ ನಮ್ಮ ಅತಿಥಿಗಳ ಮುಖ್ಯವಾಗಿ ಹಸ್ತಾಂತರಿಸಬೇಕು ಅನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ರಚಿಸಿಕೊಂಡು ಆ ಪಂದ್ಯಾಕೂಟದ ಪ್ರಶಸ್ತಿಯನ್ನು ಈ ಹಂತದಲ್ಲಿ ಕೊಡ್ತಾ ಇದ್ದೀವಿ ಕೂಡ. ರೆಸ್ಟ್ ಆಫ್ ಮಂಡ್ಯ ಈ ಪ್ರಶಸ್ತಿಯನ್ನು ಪಡೀತಾ ಇದೆ ಮೊದಲ ಹಂತದಲ್ಲಿ. ಇದರ ನಾಯಕರು ಪ್ರಶಸ್ತಿಯನ್ನು ಪಡ್ಕೊಳ್ಬೇಕು. ನಮ್ಮ ಎಲ್ಲ ಅತಿಥಿಗಳು ಸೇರಿಕೊಂಡು ಆ ಪ್ರಶಸ್ತಿಯನ್ನು ಹಸ್ತಾಂತರಿಸಬೇಕು ಎನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಪ್ರದರ್ಶನ ಪಂದ್ಯಾಟದ ವಿನರ್ ಸಾಬ್ಗಳ ತಂಡ ಕೂಡ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಉಮ್ಮಿ ದ್ರಾವಿಡ್ ಅವರ ಮುಖ್ಯವಾಗಿ ಈ ಪ್ರಶಸ್ತಿಯನ್ನು ಕೂಡ ಹಸ್ತಾಂತರಿಸ್ತಾ ಇದ್ದೇವೆ. ಮೂರನೇ ಪ್ರಶಸ್ತಿಯನ್ನು ಪಡ್ಕೊಂಡಂತಹ ತಂಡ ಬಾಲ್ಔಟ್ಗಳ ಮುಖ್ಯವಾಗಿ ಪ್ರಶಸ್ತಿಯನ್ನು ಪಡ್ಕೊಂಡ್ರು ಫ್ರೆಂಡ್ಸ್ ಮಂಡ್ಯ. ಅದೇ ರೀತಿಯಾಗಿ ನಾಲ್ಕನೇ ಪ್ರಶಸ್ತಿಯನ್ನು ಪಡ್ಕೊಂಡಂತ ಸಿದ್ದು ಬಾಯ್ಸ್ ಮಲವಳ್ಳಿ ನಾಯಕರು, ಮಲವಳ್ಳಿ ಸಿದ್ದು ಬಾಯ್ಸ್ ನಾಯಕರು ನಾಲ್ಕನೇ ಪ್ರಶಸ್ತಿಯನ್ನು ಈ ಒಂದು ಪಂದ್ಯಾಟದಲ್ಲಿ ಪಡ್ಕೊಂಡ್ರು. ಇದನ್ನು ಮುಖ್ಯ ವೇದಿಕೆಯಲ್ಲಿ ನಮ್ಮ ಎಲ್ಲ ಅತಿಥಿಗಳು ಸೇರಿಕೊಂಡು ಕೊಡಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಮಲವಳ್ಳಿ ಬರ್ತಾ ಇದ್ದಾರೆ ನೋಡಿ. ನಾಲ್ಕನೇ ಪ್ರಶಸ್ತಿ ಕರ್ಮಯೋಗಿ ನಮ್ಮ ಯೋಧಾ ಬ್ರಿಗೇಡ್ ಪ್ರೀಮಿಯರ್ ಲೀಗ್ ಪಂದ್ಯಾಟದ ಚತುರ್ಥ ಸ್ಥಾನಿಗಳ ತಂಡ ಕೂಡ ಈ ಪ್ರಶಸ್ತಿಯನ್ನು ಈ ಹಂತದಲ್ಲಿ ಕೊಡ್ತಾ ಇದ್ದೇವೆ. ಥರ್ಡ್ ರನ್ನರ್ ಪ್ರಶಸ್ತಿಯನ್ನು ವೇದಿಕೆಯಲ್ಲಿ ಕೊಡ್ತಾ ಇದ್ದೀವಿ. ಎಸ್, ಥ್ಯಾಂಕ್ ಯು. ಇನ್ನಷ್ಟು ಪ್ರಶಸ್ತಿಗಳು ನಿಮ್ಮದಾಗಲಿ ಅನ್ನುವಂಥ ಆಶಾದಾಯಕ ಮಾತನ್ನು ಹೇಳ್ತಾ ಈ ಟೂರ್ನಮೆಂಟಿನ ಮೂರನೇ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಫ್ರೆಂಡ್ಸ್ ಮಂಡ್ಯ ಬಹಳಷ್ಟು ಉತ್ತಮವಾದ ಆಟವನ್ನು ಆಡಿದಂಥ ಒಂದು ತಂಡ ಕೂಡ ಈ ಟೂರ್ನಮೆಂಟಿನ ಮೂರನೆಯ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇದನ್ನು ಕೂಡ ವೇದಿಕೆಯಲ್ಲಿ ನಮ್ಮ ಎಲ್ಲ ಅತಿಥಿಗಳು ಕೂಡ ಸೇರಿಕೊಂಡು ಕೊಡಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಫ್ರಮ್ ಸೂರಿ ಕಿಲ್ಲರ್ಸ್ ಈ ಒಂದು ಪ್ರಶಸ್ತಿಯನ್ನು ಕೂಡ ಪಡ್ಕೊಡ್ಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಇದನ್ನು ವೇದಿಕೆಯಲ್ಲಿ ಶರತ್ ನಂಜಾ ಈ ಟೂರ್ನಮೆಂಟಿನ ಬೆಸ್ಟ್ ಬ್ಯಾಟ್ಸ್ಮನ್ ಅವಾರ್ಡ್ ಅನ್ನು ಪಡಿತಾ ಇದ್ದಾರೆ. ಇದನ್ನು ಕೂಡ ವೇದಿಕೆಯಲ್ಲಿ ಹಸ್ತಾಂತರಿಸ್ತಾ ಇದ್ದೇವೆ. ಯಶಸ್ಸಿನ ಆಟವನ್ನು ಆಡಿದಂತ ಆಟಗಾರ ಕೂಡ ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಎಸ್, ಥ್ಯಾಂಕ್ ಯು. ಇನ್ನಷ್ಟು ಪ್ರಶಸ್ತಿಗಳು ನಿಮ್ಮದಾಗಲಿ ಅನ್ನುವಂಥ ಆಶಾದಾಯಕ ಮಾತನ್ನು ಹೇಳಿಕೊಂಡು ಈ ಪಂದ್ಯಾಕೂಟದ ಬೆಸ್ಟ್ ಬೌಲರ್ ಪ್ರಶಸ್ತಿಯನ್ನು ಈ ಹಂತದಲ್ಲಿ ಕೊಡ್ತಾ ಇದ್ದಾವೆ. ಅನ್ವೇಶ್ ಫ್ರಮ್ ಹನುಮಾನ್ KR ಪೇಟೆ 9 ವಿಕೆಟ್ಗಳನ್ನು ಅವರು ಪಡ್ಕೊಂಡ್ರು. ಅನ್ವೇಶ್ ಫ್ರಮ್ ಹನುಮಾನ್ ಕ್ರಿಕೆಟರ್ಸ್ KR ಪೇಟೆ ಪರವಾಗಿ ಆಡಿದಂಥ ಆಟಗಾರ ಈ ಟೂರ್ನಮೆಂಟಿನ ಬೆಸ್ಟ್ ಬೌಲರ್ ಅವಾರ್ಡ್ ಅನ್ನು ವೇದಿಕೆಯಲ್ಲಿ ಪಡ್ಕೊಳ್ತಾ ಇದ್ದಾರೆ. ಇದನ್ನು ನಮ್ಮ ಎಲ್ಲ ಅತಿಥಿಗಳು ಕೂಡ ಸೇರಿಕೊಂಡು ಕೊಡಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ
ಇನ್ನಷ್ಟು ಪ್ರಶಸ್ತಿಗಳು ನಿಮ್ಮದಾಗಲಿ ಅನ್ನುವಂಥ ಆಶಾದಾಯಕ ಮಾತನ್ನ ಹೇಳಿಕೊಂಡು ಈ ಟೂರ್ನಮೆಂಟಿನ ರನ್ನರ್ಸ್ ಅಪ್ ಪ್ರಶಸ್ತಿಯನ್ನು ಈ ಹಂತದಲ್ಲಿ ಕೊಡ್ತಾ ಇದ್ದಾವೆ. ದ್ವಿತೀಯ ಸ್ಥಾನಿಗಳ ಪ್ರಶಸ್ತಿಯನ್ನು ಈ ಹಂತದಲ್ಲಿ ಕೊಡ್ತಾ ಇದ್ದಾವೆ. ಹನುಮಾನ್ ಕ್ರಿಕೆಟರ್ಸ್ KR ಪೇಟೆ, ಹನುಮಾನ್ ಕ್ರಿಕೆಟರ್ಸ್ KR ಪೇಟೆ ಎಲ್ಲ ಆಟಗಾರರು ಬರಬೇಕು. ಎರಡನೇ ಪ್ರಶಸ್ತಿಯನ್ನು ಬಾಚ್ತಾ ಇದ್ದಾರೆ. ಮೊದಲ ಸೀಸನ್ ಪಂದ್ಯಾಟದ ಎರಡನೇ ಟ್ರೋಫಿಯನ್ನು ಇವಾಗ ಪಡಿತಾ ಇದ್ದಾರೆ. ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಈ ಟೂರ್ನಮೆಂಟಿನ ಮೊದಲ ಸೀಸನ್ ಪಂದ್ಯಾಟದ ಎರಡನೇ ಪ್ರಶಸ್ತಿಯನ್ನು ಪಡ್ಕೊಂಡಂತ ಒಂದು ತಂಡ ಕೂಡ ನಮ್ಮ ಎಲ್ಲ ಅತಿಥಿಗಳು ಈ ಒಂದು ಪ್ರಶಸ್ತಿಯನ್ನು ಕೂಡ ಸೇರಿ ಹಸ್ತಾಂತರಿಸಬೇಕು ಎನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಈ ಟೂರ್ನಮೆಂಟಿನ ಯಶಸ್ಸಿಗಾಗಿ ಬಹಳಷ್ಟು ಉತ್ತಮವಾದ ಪ್ರೋತ್ಸಾಹವನ್ನು ಎಲ್ಲ ನಮ್ಮ ಅತಿಥಿಗಳು ಕೊಟ್ಟಿದ್ದಾರೆ. ಅವರ ಮುಖ್ಯವಾಗಿ ಒಂದು ಪ್ರಶಸ್ತಿಯನ್ನು ಕೂಡ ಎರಡನೇ ಪ್ರಶಸ್ತಿಯನ್ನು ಕೂಡ ಈ ಹಂತದಲ್ಲಿ ರವಾನಿಸ್ತಾ ಇದ್ದಾವೆ. ಕಂಗ್ರಾಚುಲೇಷನ್ಸ್. ಇನ್ನಷ್ಟು ಪ್ರಶಸ್ತಿಗಳು ನಿಮ್ಮದಾಗಲಿ ಎನ್ನುವಂತ ಆಶಾದಾಯಕ ಮಾತನ್ನ ಹೇಳ್ತಾ ಈ ಟೂರ್ನಮೆಂಟಿನ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾವೆ. ಸರಣಿ ಶ್ರೇಷ್ಠ ಆಟಗಾರ ಪ್ರಶಸ್ತಿಯನ್ನು ಈ ಹಂತದಲ್ಲಿ ಕೊಡ್ತಾ ಇದ್ದಾವೆ. ಎನ್ನಿಗ ಸೇರ ಆಗಿರ್ಬೋದು, ಮ್ಯಾನ್ ಆಫ್ ದ ಸೀರೀಸ್ ಆಟಗಾರ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಎನಿಗೆಸ್ ಯಾರು ಆಗಿರ್ಬೋದು, ಈ ಟೂರ್ನಮೆಂಟ್ ಕುರಿತಾಗಿ ಹನುಮಾನ್ ಕ್ರಿಕೆಟರ್ಸ್ನ ಪರವಾಗಿ ಎರಡು ಮಾತುಗಳನ್ನು ಆಡಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಶ್ರೀ ಕರ್ಮಯೋಗಿ ಯೋಧಾ ಬ್ರಿಗೇಡ್ ಇವರ ಸಂಯುಕ್ತಾಶ್ರಯದಲ್ಲಿ ನಡೆದಂಥ ಈ ಒಂದು ವರಲು ಬೆಳಕಿನ ಮೊಟ್ಟಮೊದಲ ಬಾರಿಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ನಡೆಸಿದಂಥ ನಮ್ಮೆಲ್ಲರ ಪ್ರೀತಿಯ ನೆಚ್ಚಿನ ಅಣ್ಣನ ಸ್ವಭಾವರಾದಂಥ ಶ್ರೀಯುತ ಸೂರ್ಯಣ್ಣ ನಂಜಾ, ಯಶು ವ್ಯಾಟ್ಸ್, ಪ್ರಸನ್ನ ಬಸವಣ್ಣ ಹಾಗೂ ಅಡ್ವೊಕೇಟ್ ಯಶು, ಎಲ್ರಿಗೂ ತುಂಬಾ ಧನ್ಯವಾದಗಳು ಸ್ನೇಹಿತರೆ. ಈ ಥರ ಟೂರ್ನಮೆಂಟ್ ನಡೆಸೋಕ್ಕೆ ಒಂದು ಗುಂಡಿಗೆ ಬೇಕು. ಆ ಗುಂಡಿಗೆ ಇರೋದು ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಮಾತ್ರ. ಯಶಸ್ವಿಯಾಗಿ ಮಾಡಿದ್ದೀರಣ್ಣ, ನಿಜವಾಗ್ಲೂ ಹ್ಯಾಟ್ಸ್ ಆಫ್ ಅಣ್ಣ. ಸೋತು ಗೆದ್ದರೆ ಮಂದಾಸ, ಇತಿಹಾಸ ಸೃಷ್ಟಿಸಿದ ಮಂಡ್ಯ ಜಿಲ್ಲೆಯಲ್ಲಿ ಅಣ್ಣ. ದಯವಿಟ್ಟು ನಮ್ಮ ಬಿಗ್ ಬಾಸ್ ಅಲ್ಲಿ ಗಿಲ್ಲಿ ನಟ ಅವನೇ, ದಯಮಾಡಿ ಎಲ್ಲರೂ ಗಿಲ್ಲಿಗೆ ವೋಟ್ ಹಾಕಿ. ವೋಟ್ ಫಾರ್ ಗಿಲ್ಲಿ. ಪಂದ್ಯಾಟದಲ್ಲಿ ನಿರ್ಣಾಯಕ ಪೀಠದಲ್ಲಿ ನಮಗೆ 4 ಮಂದಿ ನಿರ್ಣಾಯಕರು ಸಹಕಾರವನ್ನು ಕೊಟ್ಟಿದ್ದಾರೆ. ಅವರಿಗೆ ನಮ್ಮ ಗೌರವವನ್ನು ಕೊಡ್ತಾ ಇದ್ದೇವೆ ಕೂಡ. ಪಂದ್ಯಕೂಟದ ಈ ಟೂರ್ನಮೆಂಟಿನ ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನ ಈ ಹಂತದಲ್ಲಿ ಕೊಡ್ತಾ ಇದ್ದಾವೆ. ಶರತ್ ನಂಜಪ್ಪ ಈ ಟೂರ್ನಮೆಂಟಿನ ಮ್ಯಾನ್ ಆಫ್ ದ ಸೀರೀಸ್ ಆಟಗಾರ ಶರತ್ ನಂಜಪ್ಪ 151 ಓಟವನ್ನು ದಾಖಲಿಸಿದ್ರು. ಈ ಟೂರ್ನಮೆಂಟಿನಲ್ಲಿ 4 ವಿಕೆಟ್ ಅನ್ನು ಕೂಡ ಪಡ್ಕೊಂಡಂತ ಆಟಗಾರ ಈ ಒಂದು ಮ್ಯಾನ್ ಆಫ್ ದ ಸೀರೀಸ್ ಪ್ರಶಸ್ತಿಯನ್ನು ಕೂಡ ವೇದಿಕೆಯಲ್ಲಿ ಹಸ್ತಾಂತರಿಸ್ತಾ ಇದ್ದಾವೆ. ಮ್ಯಾನ್ ಆಫ್ ದ ಸೀರೀಸ್ ಅವಾರ್ಡ್ ಗೋಸ್ ಟು ಶರತ್ ನಂಜಪ್ಪ. ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದ್ದಾರೆ. ಇನ್ನಷ್ಟು ಪ್ರಶಸ್ತಿಗಳು ನಿಮ್ಮದಾಗಲಿ ಎನ್ನುವಂತ ಆಶಾದಾಯಕ ಮಾತನ್ನ ಹೇಳ್ತಾ ಈ ಪಂದ್ಯಕೂಟದ ಕೊನೆಯ ಪ್ರಶಸ್ತಿ ವಿನ್ನರ್ಸ್ ಪ್ರಶಸ್ತಿಯ ವೇದಿಕೆಯಲ್ಲಿ
ವಿನ್ನರ್ಸ್ ಪ್ರಶಸ್ತಿಯನ್ನು ವೇದಿಕೆಯಲ್ಲಿ ಕೊಡ್ತಾ ಇದ್ದಾವೆ. ಸೂರಿ ಕಿಲ್ಲರ್ಸ್ ಕಲ್ಮಟ್ಟಿ ದೊಡ್ಡಿ ಈ ಒಂದು ಪ್ರಶಸ್ತಿಯನ್ನು ಪಡೀತಾ ಇದ್ದಾರೆ. ಈ ತಂಡದ ಪರವಾಗಿ ಆಡಿದಂತ ಎಲ್ಲ ಸೂರಿ ಕಿಲ್ಲರ್ಸಿನ ಪರವಾಗಿ ಆಡಿದಂತ ಎಲ್ಲ ಆಟಗಾರರು ಕೂಡ ಮುಖ್ಯ ವೇದಿಕೆಯನ್ನು ಕಾಣಬೇಕೆನ್ನುವಂತ ವಿನಂತಿಯನ್ನು ಮಾಡ್ತಾ ಇದ್ದಾವೆ. ನಡೆಸಿದಂತ ಹಗಲು ರಾತ್ರಿಯ ಪಂದ್ಯಾಟದ ಮೊದಲ ಸೀಸನ್ ಪಂದ್ಯಕೂಟದ ವಿನ್ನರ್ಸ್ ಪ್ರಶಸ್ತಿಯನ್ನು ಬಾಚಿಕೊಳ್ತಾ ಇರ್ತಕ್ಕಂಥ ತಂಡ ಸೂರಿ ಕಿಲ್ಲರ್ಸ್ ಈ ಪ್ರಶಸ್ತಿಯನ್ನು ಪಡ್ಕೊಳ್ತಾ ಇದೆ. ಕಲ್ಮಟ್ಟಿ ದೊಡ್ಡಿ ಈ ಪ್ರಶಸ್ತಿಯನ್ನು ಕೂಡ ವೇದಿಕೆಯಲ್ಲಿ ನಮ್ಮ ಎಲ್ಲ ಅತಿಥಿಗಳು ಕೂಡ ಸೇರಿಕೊಂಡು ಕೊಡಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದಾವೆ. ಜೊತೆಗೆ ಈ ಟೂರ್ನಮೆಂಟಿನ ಲೈಟ್ಸ್ ವ್ಯವಸ್ಥೆ ಆಗಿರ್ಬೋದು, ಡಿಜೆ ವ್ಯವಸ್ಥೆಗಳು, ಜೊತೆಗೆ ನೇರ ಪ್ರಸಾರ ವ್ಯವಸ್ಥೆ ನಮಗೆ ಸಹಕಾರವನ್ನು ಕೊಟ್ಟಂತ ಯಾಸಿನ್ ಭಾಯಿ ಅವರ ವೈಸ್ ಸ್ಪೋರ್ಟ್ಸಿನ ಎಲ್ಲ ಕ್ಯಾಮರಾಮ್ಯಾನ್ಗಳಿಗೆ, ನಮ್ಮ ಜೊತೆ 3 ದಿನಗಳ ಕಾಲ ನಿರ್ಣಾಯಕ ಪೀಠದ ಸಹಕಾರವನ್ನು ಕೊಟ್ಟಂತ 4 ಮಂದಿ ನಿರ್ಣಾಯಕರಿಗೆ, ಜೊತೆಗೆ ಈ ಟೂರ್ನಮೆಂಟಿನ ಯಶಸ್ಸಿಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರವನ್ನು ಕೊಟ್ಟಂತವರಿಗೆ, ಜೊತೆಗೆ ನಮ್ಮ 3 ದಿನಗಳ ಪಂದ್ಯಾಟದ ವೀಕ್ಷಕಗಳನ್ನು ಮಾಡಿಕೊಟ್ಟಂತ ಸಹಕಾರವನ್ನು ಕೊಟ್ಟಿರ್ತಕ್ಕಂಥ ಪ್ರವೀಣ್ ಪಿಕೆ ಚಿಕ್ಕಮಗಳೂರು ಮತ್ತು ಅಭಿ ತೀರ್ಥಹಳ್ಳಿ ಅವರಿಗೆ ನಮ್ಮ ಕೃತಜ್ಞತೆಯನ್ನು ಕೂಡ ಸಮರ್ಪಣೆಯನ್ನು ಮಾಡಿಕೊಂಡು ಈ ಯಶಸ್ಸಿಗೆ ಸಹಕರಿಸಿದಂಥ ಎಲ್ಲ ಅತಿಥಿಗಳಿಗೆ, ನಮ್ಮ ಕ್ರೀಡಾ ಪ್ರೋತ್ಸಾಹಕರಿಗೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ನೇರವಾಗಿ ಈ ಒಂದು ವಿನ್ನರ್ಸ್ ಪ್ರಶಸ್ತಿಯನ್ನು ನಮ್ಮ ವೇದಿಕೆಯಲ್ಲಿ ಎಲ್ಲ ಅತಿಥಿಗಳು ಕೂಡ ಸೇರಿಕೊಂಡು ಕೊಡಬೇಕು ಅನ್ನೋದಾಗಿ ನಿಮ್ಮನ್ನು ಕೇಳ್ತಾ ಇದ್ದೇವೆ. ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರವನ್ನು ಕೊಟ್ಟಂತ ಎಲ್ಲ ದಾನಿಗಳಿಗೆ, ಕ್ರೀಡಾ ಪ್ರೇಕ್ಷಕರಿಗೆ ಮತ್ತೆ ನಾವು ಕೃತಜ್ಞತೆಯನ್ನು ಸಮರ್ಪಿಸಿಕೊಂಡು ಈ ಒಂದು ವಿನ್ನರ್ಸ್ ಪ್ರಶಸ್ತಿಯನ್ನು ಕೂಡ ಸೂರಿ ಕಿಲ್ಲರ್ಸ್ ಪಡಿತಾ ಇದ್ದಾರೆ. ಅದನ್ನು ಕೂಡ ವೇದಿಕೆಯಲ್ಲಿ 1 ಲಕ್ಷ ನಗದಿನ ಒಂದು ಆಕರ್ಷಕ ಕ್ಯಾಶ್ ಜೊತೆಗೆ ಆಕರ್ಷಕ ಟ್ರೋಫಿಯನ್ನು ಕೂಡ ಈ ವೇದಿಕೆಯಲ್ಲಿ ಯೋಧಾ ಬ್ರಿಗೇಡ್ ಪ್ರೀಮಿಯರ್ ಲೀಗಿನ ವಿನ್ನರ್ಸ್ ಪ್ರಶಸ್ತಿಯನ್ನು ವೇದಿಕೆಯಲ್ಲಿ ಕೊಡ್ತಾ ಇದ್ದೇವೆ.
ಸಾಯಿಸಿದಂಥ ಎಲ್ಲ ಅತಿಥಿಗಳಿಗೆ ಒಂದೇ ಮಾತಿನ ಧನ್ಯವಾದಗಳನ್ನು ಸಮರ್ಪಿಸಿಕೊಂಡು ಇಲ್ಲಿಗೆ ನಮ್ಮ ಯೋಧಾ ಬ್ರಿಗೇಡ್ ಪ್ರೀಮಿಯರ್ ಲೀಗ್ ಪಂದ್ಯಾಟವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಕರ್ನಾಟಕ.